ರೂಪಾಯಿ 30 ಕೋಟಿ ಅನುದಾನದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ. ಕಳಪೆ ಕಾಮಗಾರಿ ಆಗದಂತೆ ಎಚ್ಚರಿಕೆ ವಹಿಸಿ ಶಾಸಕ ರಾಜು ಕಾಗೆ ಸೂಚನೆ. ಹಳ್ಳಿಗಳು ಅಭಿವೃದ್ಧಿ ಹೊಂದಿದರೆ ಮಾತ್ರ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ. ನಮ್ಮ ಕ್ಷೇತ್ರದ ರಸ್ತೆಗಳ ಅಭಿವೃದ್ಧಿಯ ಜೊತೆಗೆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಸಾಕಷ್ಟು ಅನುದಾನ ಸರ್ಕಾರದಿಂದ ತರಲಾಗಿದ್ದು, ಗುತ್ತಿಗೆದಾರರು ಉತ್ತಮ ಗುಣಮಟ್ಟದ ಕಾಮಗಾರಿ ಮಾಡಬೇಕು. ಜೊತೆಗೆ ಸಾರ್ವಜನಿಕರು ಸಹ ಕಾಮಗಾರಿ ಕಳಪೆಯಾಗದಂತೆ ನಿಗಾ ವಹಿಸಬೇಕೆಂದು ಶಾಸಕ ರಾಜು ಕಾಗೆ ಹೇಳಿದ್ದಾರೆ. ಅವರು ಮಂಗಳವಾರ ದಿನಾಂಕ 3ರಂದು ಕಾಗವಾಡ ತಾಲೂಕಿನ ಶೇಡ್ಬಾ ಪಟ್ಟಣದಲ್ಲಿ 30 ಕೋಟಿ ರೂಪಾಯಿ ವೆಚ್ಚದ ಕಾಗವಾಡ ಉಪ್ಪಾರವಾಡಿಯಿಂದ ಉಗಾರ್ವರೆಗಿನ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡುತ್ತಿದ್ದರು. ಸಾರ್ವಜನಿಕರು ಕಾಮಗಾರಿಯ ಗುಣಮಟ್ಟದಲ್ಲಿ ಕಳಪೆ ಕಾಮಗಾರಿ ಕಂಡುಬಂದರೆ ತಕ್ಷಣವೇ ಕಾಮಗಾರಿ ಬಂದ್ ಮಾಡಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಹಾಗೂ ನನ್ನ ಗಮನಕ್ಕೆ ತನ್ನಿ. ಇದು ಕೇವಲ ಶಾಸಕರ ಕೆಲಸವಲ್ಲ, ಇದು ಪ್ರತಿಯೊಬ್ಬ ಸಾರ್ವಜನಿಕರ ಕರ್ತವ್ಯವಾಗಿದೆ. ಏಕೆಂದರೆ ಸಾರ್ವಜನಿಕರು ಕಟ್ಟಿದ ತೆರಿಗೆ ಹಣದಿಂದ ಅಭಿವೃದ್ಧಿ ಕಾರ್ಯಗಳು ಆಗುತ್ತವೆ. ಆದ್ದರಿಂದ ಸಾರ್ವಜನಿಕರು ಸಹ ಸರ್ಕಾರದ ಅಭಿವೃದ್ಧಿ ಕಾಮಗಾರಿಗಳು ಕಳಪೆ ಆಗದಂತೆ ನೋಡಿಕೊಳ್ಳಬೇಕು. ಕ್ಷೇತ್ರದ ಅಭಿವೃದ್ಧಿಗಾಗಿ ಈಗಾಗಲೇ ಸಾಕಷ್ಟು ಅನುದಾನ ತರಲಾಗಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅನುದಾನ ತಂದು ಮತಕ್ಷೇತ್ರವನ್ನು ಇನ್ನಷ್ಟು ಅಭಿವೃದ್ಧಿ ಮಾಡಲಾಗುವುದು ಎಂದರು. ಗುಣಮಟ್ಟದ ರಸ್ತೆಗಳು, ಗುಣಮಟ್ಟದ ಕುಡಿ ನೀರಿನ ವ್ಯವಸ್ಥೆ, ಊರಲ್ಲಿ ಪಾರದರ್ಶಕವಾಗಿ ಕಟ್ಟಡಗಳು, ಊರಲ್ಲಿ ರಸ್ತೆಗಳು ಹಳ್ಳಿಯ ಸುಧಾರಣೆ ಆದಾಗ ಮಾತ್ರ ನಮ್ಮ ದೇಶದ ಸುಧಾರಣೆಯಾಗಿ ಸಾಧ್ಯತೆ ಅನ್ನುವಂಥದ್ದು ಗಾಂಧೀಜಿಯವರು ಸ್ವತಂತ್ರ ಪೂರ್ವದಿಂದ ಹೇಳಿದರು. ಇವತ್ತು ಸರ್ಕಾರ ಭಾಳ ಶಹರ ಪಟ್ಟಣಗಳಲ್ಲಿ ಮಾತ್ರ ಅಭಿವೃದ್ಧಿ ಮಾಡಿದರೆ ಹಳ್ಳಿಗಳಲ್ಲಿ ಅಭಿವೃದ್ಧಿಗೆ ಗಮನ ಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಸಣ್ಣಾಗಿದ್ದಾಗ ಈ ಒಂದು 40 ವರ್ಷದಿಂದ ನಮ್ಮದು ಅಂಬೇಡ್ಕರ್ ಕಾರ್ಯ ಮಿರಜ್ ಹೋಗ್ಬೇಕಾದ್ರೆ ಉದಾಹರಣೆ ಈಗ ನಿಮ್ಮ ಊರಿಗೆ ಬಂದ ಸ್ಟೇಷನ್ಗೆ ಹೋಗಿ ಹಂಗೆ ಕಾಗವಾಡ ಹೋಗುತ್ತೆ ಅಂತ ಒಳಗೆ ಇದಾಯ್ತವ ಸರಿ ಅನ್ಸುಳ್ರಿ. ನನಗೆ ಅನುಭವ ಇದೆ, ಯಾಕಂದ್ರೆ ಹಂಗೆ ಕಾರ್ಯ ಬರೋದಾಗಿ ಹಂಗೆ ಬಂದು ಹಿಂಗೆ ಹೋಗಿ ಹೋಗೋದು. ಇವತ್ತು ಕಲಾಳ ರಸ್ತೆ ಇರಲಿಲ್ಲ, ಶಿವಗುರ್ಪಿ ರಸ್ತೆ ಇರಲಿಲ್ಲ, ಸ್ಟೇಷನ್ ರಸ್ತೆ ಇರಲಿಲ್ಲ. ಇವತ್ತು ಜನನು ಜಾಗೃತಿ ಆಗಿದ್ದಾರೆ. ಪಂಚಾಯತಿ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು ಸಾಕಷ್ಟು ಅನುದಾನಗಳ ಹಳ್ಳಿಗಳಲ್ಲಿ ಬರಲಾಗ್ತಿದ್ದಾವೆ. ಇವತ್ತು ಜನ ಏನು ಪೈಲ ಮೊದಲೇ ಇದ್ರು 40-50 ವರ್ಷದಿಂದ ನನಗೆ ಸೇಡ್ಬಾಳ ಗ್ರಾಮದ ಭಾಳ ಅತಿ ಸಮೀಪದ ಸಂಬಂಧಗಳಿದಾವೆಲ್ಲ. ನಾನೇನು ಇವತ್ತು MLA ಆಗಬೇಕು ಅಂದ್ರೆ ನಾನು MLA ಆಗಬೇಕು ಪೈಲ ಪೂರ್ವದಲ್ಲಿ ಅಂದಿನ ಮದುವೆ ಹೋಗಿತ್ತು. ಅವಾಗಿಂದ ಸಂಬಂಧಗಳು ಇದೆಲ್ಲ ಕದವ ತಿಳ್ಕೊಂಡು ಭಾಳ ಜನ ನಾವೆಲ್ಲ ಬರ್ತಿದ್ದೀವಲ್ಲ. ಅವಾಗ ರಸ್ತೆಗಳು ಏನಕ್ಕೆ ಕೇಳ್ತಿದ್ರು ಪೈಲ ಅವಾಗ MLA ಅವರಿಗೆ VN ಪಾಟೀಲ್ ಇದ್ರು, ಜಗನೂರ್ ಸಾಹೇಬ್ ಇದ್ರು. ಅವಾಗೆಲ್ಲ ಶೇಡ್ಬಾಳದಿಂದ ಉಗಾರ್ ರಸ್ತೆ ಮಾಡ್ರಿ, ಉಗಾರದಿಂದ ಕೃಷ್ಣ ರಸ್ತೆ ಮಾಡ್ರಿ, ಕಾಗವಾಡದಿಂದ ಶೇಡ್ಬಾಳ ರಸ್ತೆ ಮಾಡ್ರಿ ಅಂತ ಕೇಳ್ತಿದ್ರು. ಈ ಊರಿಂದ ಊರ ರಸ್ತೆಗಳೆಲ್ಲ ಅಭಿವೃದ್ಧಿ ಆಗಿದಾವೆ. ಈಗ ನಾವೆಲ್ಲ ಹಬ್ಬ ಬೆಳೆಯೋರಿಲ್ಲ, ಎಲ್ಲರೂ ನಾವೆಲ್ಲ ಒಣ ಬೇಸಾಯ ಇಲ್ಲ. ನಮ್ಮಲ್ಲೆಲ್ಲ 20-25 ವರ್ಷದಿಂದ ಇಲ್ಲಿ ಇದೇವಿ. ಈ ಊರಲ್ಲಿ ಸಾಕಷ್ಟು ಸಮುದಾಯ ಭವನಗಳು, ಗುಡಿ ಗುಂಡಾರಗಳಲ್ಲಿ ಎಲ್ಲ ರಸ್ತೆಗಳನ್ನು ಊರಲ್ಲಿ ನಮ್ಮೆಲ್ಲ ಕವರ್ ಮಾಡಿದ್ದೀವಿ. ಇನ್ನೂ ಸಾಕಷ್ಟು ಬೇಡಿಕೆಗಳ ರಸ್ತೆಗಳು ಇದ್ದಾವೆ. ಅವು ಮುಂದಿನ ದಿನಮಾನಗಳಲ್ಲಿ ಹಂತ ಹಂತವಾಗಿ ರಸ್ತೆಗಳ ಅಭಿವೃದ್ಧಿ, ಕುಡಿ ನೀರು ಸಹಿತ 60 ಕೋಟಿ ರೂಪಾಯಿಗಳು ಕಾಗವಾಡ, ಶೇಡ್ಬಾಳ್ ಮತ್ತು ಉಗಾರ್ಪುರ ಇವು 3 ಊರುಗಳಿಗೆ ಗಣೇಶವಾಡಿ ಕಡೆಯಿಂದ ಬರೋದು. ಅಲ್ಲಿ ಜಾಗದಲ್ಲಿ ಮೋಟ್ರ್ ಕೊಟ್ಟು ಪ್ರತಿಯೊಂದು ಮನೆಗೆ ನೀರು ನಾನಸ್ತಿ ಇಲ್ಲಿ ಊರಲ್ಲೆಲ್ಲ ಹಾಕಿ ಫ್ಯಾಮಿಲಿನೂ ಹಾಕ್ಲಾಕತ್ತಿರ್ಬೇಕು. ಅಲ್ಲ ಹಾಕ್ಲಾಕದ್ರಲ್ಲ ನಿಮ್ಮ ಊರಾಗ ಮಾಡ್ತಾರೆ. ಅದು ಮೊನ್ನೆ ಕಾರ್ಯಕ್ರಮ ಮಾಡಿದೀವಿ. ಅದು ಇದು ಒಂದು ಐನಾಪುರ ಬೇರೆ ಹಿಂದೆ ಇಲಾಖೆ ಮಾಡಿದ್ದೇವೆ. ಮತ್ತು ಅದು ಶಿಕ್ಷಣ ಇರಲಿ, ಆರೋಗ್ಯ ಇರಲಿ, ಯಾವುದೇ ಸರ್ಕಾರದ ಸೌಲಭ್ಯಗಳಿರಲಿ ಅದೆಲ್ಲ ತಂದು ಮುಗಿಸುವಂಥ ಕೆಲಸಗಳನ್ನು ಮುಂದಿನ ನಿರ್ಮಾಣಗಳಲ್ಲಿ ಮಾಡ್ತೀವಿ. ಇವತ್ತು ಈ ನಾವು ಕಾರ್ಯಕ್ರಮ ಮಾಡಿದೀವಿ, ನಮ್ಮ ಮನೆಗೆ ನಾವು ಆದ್ವಿ, ನಿಮ್ಮ ಮನೆಗೆ ನೀವು ಆದ್ರೆ ಆಗೋದಲ್ಲ. ಆ ರಸ್ತೆ ಮಾಡೋ ಸಂದರ್ಭದಲ್ಲಿ ನಿಮ್ದೆಲ್ಲರದ್ದು ಹಣ ಗುಣಮಟ್ಟದ ರಸ್ತೆ ಆಗಬೇಕು, ಒಳ್ಳೆಯ ರಸ್ತೆ ಆಗಬೇಕು. ಅವನು ಏನಾದರೂ ಕಳಪೆ ರಸ್ತೆ ಮಾಡ್ತಾ ಇದ್ದಂದ್ರೆ ಇಮಿಡಿಯೇಟ್ ಸ್ಟಾಪ್ ಮಾಡಿರಿ. ನೀವು ನಿಮ್ಮೆಲ್ಲರಿಗೂ ಅಧಿಕಾರ ಐತಿ. MLA ಒಬ್ಬಗ ಅಧಿಕಾರ ಇಲ್ಲ. ನೀವು ಆ ರಸ್ತೆಯನ್ನು
ಕಳಪೆ ದರ್ಜೆ ಮಾಡೋದಂದ್ರೆ ತಡಿಯಪ್ಪ ಇದು ಕಳಪೆ ದರ್ಜೆ ಮಾಡೋದ್ರಿ, ಯಾವ ಗುಣಮಟ್ಟದ ಮಟೀರಿಯಲ್ಗಳು ಹಾಕಿದ್ರೆ ಆ ಗುಣಮಟ್ಟದ ಮಟೀರಿಯಲ್ ಹಾಕ್ತಿಲ್ಲ ಅಂದ್ರಿ ನಿಮ್ಗೆಲ್ಲರಿಗೂ ಅಧಿಕಾರ ಐತಿ. ಯಾಕಂದ್ರೆ ಸರ್ಕಾರದ ಕೆಲಸ ನಿಮ್ಗೆಲ್ಲರದ್ದು ಕೆಲಸ, ದೇವ್ರ ಕೆಲಸ. ಅದಕ್ಕೆ ಯಾರ MLA ಮಾಡಿ ನೋಡಬೇಕು, ಪಂಚಾಯತಿ ಸದಸ್ಯರ ನೋಡಬೇಕು, ಜಿಲ್ಲಾ ಪಂಚಾಯತಿ ಸದಸ್ಯರು ನೋಡ್ಬೇಕು, MP ನೋಡ್ಬೇಕಂತೇಳಿ ಏನು ಕಾನೂನಲ್ಲಿ ಬರೆದಿಲ್ಲ. ಇವು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಸಮಾನವಾದಂಥ ಹಕ್ಕುಗಳಿದಾವೆ. ನಾವು ಒಂದು ಸುಮ್ಮನೆ ಒಂದು ಅಧಿಕಾರ ಕೊಟ್ಟಿದ್ದೀರಿ ನೀವು ನಮಗೆ ಕೆಲವು ವ್ಯಾಪ್ತಿಯನ್ನು ಹಂಚ್ಕೊಳ್ಳಿಕ್ಕೆ ಅಷ್ಟೇ. ಆದರೆ ಸರ್ಕಾರದ ಕೆಲಸ ಒಳ್ಳೇದಾಗಲಿಲ್ಲ ಅಂದ್ರೆ ಅದು ತಡೆದು ನನ್ನ ಗಮನಿಸ್ತಾರೆ, ಇಂಜಿನಿಯರ್ ಗಮನಿಸ್ತಾರೆ. ಯಾಕಂದ್ರೆ ಅದು ಒಮ್ಮೆ ಆಗ್ತಿರ್ತಾವೆ. ನಾವು ಮೊದಲೇ ಹೇಳಿ ನಾವು ಇಂದು ಮಾಡಿರ್ತೀವಿ, ಗಂಡಿನ ಹೋಗುವಂಥವು ಭಾಳ ರಸ್ತೆಗಳನ್ನು ನಾವು ಜೀವನದಲ್ಲಿ ಕಂಡಿದ್ದೀವಿ. ಅದಕ್ಕೆ ಸಾಕಷ್ಟು ಇಲ್ಲಿ ಊರಲ್ಲಿ ಇನ್ನೂ ಸಮುದಾಯ ಬೋರ್ಡ್ಗಳಾಗಲಿ, ಇನ್ನೂ ಸಾಕಷ್ಟು ರಸ್ತೆಗಳಾಗಲಿ, ಇನ್ನೂ ಊರಲ್ಲಿ ಸಾಕಷ್ಟು ಕೆಲಸಗಳಿದಾವೆ. ಅವನು ಹಂತವಾಗಿ ಮಾಡುವಂಥ ಕೆಲಸವನ್ನು ಮುಂದಿನ ದಿನಮಾನಗಳಲ್ಲಿ ಮಾಡ್ತೀವಿ. ಅದಕ್ಕಾಗಿ ತಾವೆಲ್ಲರೂ ಸಹಾಯ ಸಹಕಾರ ಬೇಕಾಗ್ತೈತಿ. ಈ ರಸ್ತಾ ಅವರ ಸಹ್ಯಾದ್ರಿ ಕನ್ಸ್ಟ್ರಕ್ಷನ್ ಅಂದರೆ ಸಹ್ಯಾದ್ರಿ ಕನ್ಸ್ಟ್ರಕ್ಷನ್ ಮಹಾರಾಷ್ಟ್ರವ್ರು ಬಂದರು, ಅವರು ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾರೆ ಅಂತ ಭರವಸೆ ನಮ್ಗೆ ಐತಿ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ಸಾಕಷ್ಟು ರಸ್ತೆ ಮುದ್ದಾವಿನ. ಕಾರ್ಯಕ್ರಮದಲ್ಲಿ ಆಗಮಿಸಿದ್ದ ಎಲ್ಲ ಗಣ್ಯರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮುಖಂಡರಾದ ವಿನೋದ್ ಭರಗಾಲೆ, ರಾಹುಲ್ ಶಹಾ, ರಾಹುಲ್ ಕಟಗೇರಿ, ಜ್ಯೋತಿಕುಮಾರ್ ಪಾಟೀಲ್, ಸೌರವ್ ಪಾಟೀಲ್, ಸುಧೀರ್ ಖರವ್, ವೀರಭದ್ರ ಕಟಗೇರಿ, ಚಿದಾನಂದ್ ಔಟಿ, ಶೀತಲ್ ಹಿರ್ಲೇಕರ್, ರಮೇಶ್ ರತ್ನಪ್ಕೋಳ್, ಪ್ರಕಾಶ್ ಮಾಳಿ, ನಜೀರ್ ಮುಲ್ಲಾ, ಅನಿಲ್ ಢಾಲೆ, ಬಾಳಾಸಾಬ್ ಜಿರ್ಗಾಳಿ, ಗುತ್ತಿಗೆದಾರರಾದ ಸಹ್ಯಾದ್ರಿ ಕನ್ಸ್ಟ್ರಕ್ಷನ್ಸ್ನ ಸಾಗರ್ ಸಗರಿ, ಲೋಕೋಪಯೋಗಿ ಇಲಾಖೆಯ AEE ಜಯಾನಂದ್ ಹಿರೇಮಠ್, ಮಲ್ಲಿಕಾರ್ಜುನ್ ಮಗ್ದುಮ್ ಸೇರಿದಂತೆ ಕಾಗವಾಡ, ಶೇಡ್ಬಾಳ್, ಉಗಾರ್ ಪಟ್ಟಣದ ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಶೇಡ್ಬಾಳದಿಂದ ಬಸವರಾಜ್ ತಾರ್ದಾಳೆ.